ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಚಲನೆ ವಿಶ್ವಾಸ್ತರಣೆ, ಚಲನೆ ವಿಶ್ವಾಸ್ತರಣೆ, ಅದುವೆ ಮಾಯಾಭ್ರಮಣೆ, ಅದುವೆ ಮಾಯಾಭ್ರಮಣೆ, ಸಲೆ ಬಗೆಯಲ್ ಅದು, ಸಲೆ ಬಗೆಯಲ್ ಅದು, ಪರಬ್ರಹ್ಮ ವಿಸ್ಫುರಣೆ, ಪರಬ್ರಹ್ಮ ವಿಸ್ಫುರಣೆ, ಥಳಥಳಿಕೆ ವಜ್ರದಲ್ಲಿ, ಥಳಥಳಿಕೆ ವಜ್ರದಲ್ಲಿ, ನೈಜವಿರುವಂತೆ, ನೈಜವಿರುವಂತೆ, ಉಜ್ವಲತೆ ಬೊಮ್ಮಗೆ ನೈಜ ಮಂಕುತಿಮ್ಮ, ಉಜ್ವಲತೆ ಬೊಮ್ಮಗೆ ನೈಜ ಮಂಕುತಿಮ್ಮ. ಸೊ ಇಲ್ಲಿ ಮತ್ತೆ ಬ್ರಹ್ಮ, ಪರಬ್ರಹ್ಮ ಜಗತ್ತಿನಲ್ಲಿ, ನಮಗೆ ಕಾಣುವಂಥ ಜಗತ್ತಿನಲ್ಲಿ ಹೇಗೆ ಕಾಣಿಸ್ಕೊಳ್ತಾ ಇದ್ದಾನೆ ಅನ್ನೋದನ್ನ ಕುರಿತು ವರ್ಣನೆ. ಆಗಲೇ ನಾವು ಅಂದ್ಕೊಂಡಂಗೆ ಇಟ್ಸ್ ಎನ್ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್, ಇದನ್ನು ನಾವು ಮಾತಾಡಿದ್ವಿ. ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್, ಬಿಗ್ ಬ್ಯಾಂಗ್ ಅನ್ನೋದನ್ನೆಲ್ಲ ನಾನು ಹೇಳುವಾಗಲೂ ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ದೆ. ಇವತ್ತಿನ ಪರಿಕಲ್ಪನೆಯಲ್ಲಿ ಕೂಡ ವಿಶ್ವ ಬೆಳೀತಾ ಇದೆ, ದೊಡ್ಡದಾಗ್ತಾ ಇದೆ ಅಂತ ಒಂದು ವಿಚಾರವನ್ನು ಮುಂದಿನ ಕೆಲವೊಂದು ಮುಕ್ತಕಗಳಲ್ಲೂ ಕೂಡ ಡಿವಿಜಿ ಅವರು ಮತ್ತೆ ಪ್ರಸ್ತಾಪ ಮಾಡ್ತಾರೆ. ಸೊ ವಿಶ್ವಾಸ್ತರಣೆ, ವಿಶ್ವದ ಆಸ್ತರಣೆ ಅಂದರೆ ಅದರ ವಿಸ್ತೀರ್ಣ, ವಿಸ್ತಾರಗೊಳ್ಳುವಿಕೆ. ಅದು ವಿಶ್ವ ನಿರಂತರವಾಗಿ ವಿಸ್ತಾರಗೊಳ್ತಾ ಇದೆ. ಸೊ ಆ ಚಲನೆ ಅದು ಇದ್ದೇ ಇದೆ, ಅದು ಕಂಟಿನ್ಯೂಸ್ಲಿ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್. ಅದು ಭಗವಂತನ ಒಂದು ಅಭಿವ್ಯಕ್ತಿ, ವಿಶ್ವದಲ್ಲಿರುವಂಥ ಒಂದು ಅಭಿವ್ಯಕ್ತಿ ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಒಂದು ರೀತಿಯ ಮಾಯಾಭ್ರಮಣೆ, ತಿರುಗಾಟ. ಭ್ರಮಣೆ ಅಂದರೆ ತಿರುಗಾಟ. ಸೊ ಮಾಯೆಯ ತಿರುಗಾಟ, ಜಗತ್ತಿನ ತಿರುಗಾಟ. ವಿರಾಟ್ ಪುರುಷನನ್ನು ನಾವು ನೋಡಿದ್ವಿ, ಮಾಯೆ ಅನ್ನೋಂಥ ಪುರುಷನ ಸತಿಯನ್ನು ನೋಡಿದ್ವಿ. ಸೊ ಹಾಗೆ ಆ ಸತಿ ತಿರುಗಾಟದಲ್ಲಿದ್ದಾಳೆ, ಭ್ರಮಣೆಯಲ್ಲಿದ್ದಾಳೆ. ಸೊ ವಿಶ್ವಾಸ್ತರಣೆ, ಒಂದು ಕಡೆಯಿಂದ ಇದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಇನ್ನೊಂದು ಕಡೆಯಿಂದ ಇದು ರೊಟೇಟ್ ಅಥವಾ ರಿವಾಲ್ವ್ ಆಗ್ತಾ ಇದೆ. ಸಲೆ ಬಗೆಯಲ್, ಸರಿಯಾಗಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಅರ್ಥ ಮಾಡಿಕೊಂಡ್ರೆ ಅದೇನಪ್ಪ ಅಂತಂದರೆ ಪರಬ್ರಹ್ಮಣ ವಿಸ್ಫುರಣೆ, ಅಂದರೆ ಅದು ಸ್ಪಷ್ಟೀಕರಣ. ಪರಬ್ರಹ್ಮ ಯಾವ ರೀತಿಯಲ್ಲಿ ಪ್ರಕಟ ಆಗ್ತಾ ಇದ್ದಾನೆ ಅನ್ನೋದರ ಸ್ಪಷ್ಟೀಕರಣ. ಸೊ ನಮಗಿಲ್ಲಿ ಕಾಣ್ತಾ ಇರೋವಂಥ ಈ ವಿಸ್ತಾರವಾದಂಥ ಜಗತ್ತು, ಇನ್ನೂ ಬೆಳೀತಾ ಇರೋವಂಥ ಜಗತ್ತಿನ ವ್ಯಾಪ್ತಿ, ಅಲ್ಲಿ ಆಗ್ತಾ ಇರೋವಂಥ ಎಲ್ಲ ಚಲನೆಗಳು ವಿಸ್ಫುರಣೆ, ಯಾವುದರದ್ದು ಸ್ಪಷ್ಟೀಕರಣ, ಯಾವುದರದ್ದು ಭಗವಂತನ ಸ್ಪಷ್ಟೀಕರಣ ಅಂತ. ಸೊ ಇಲ್ಲಿ ಈ ಸ್ಪಷ್ಟೀಕರಣವನ್ನು ಮತ್ತಷ್ಟು ಪ್ರಬಲವಾಗಿ ನಮ್ಗೆ ನಿರೂಪಿಸೋಕ್ಕೆ ಒಂದು ಉದಾಹರಣೆಯನ್ನು ತಗೋತಾರೆ. ವಜ್ರ ತನ್ನಿಂದ ತಾನೇ ಹೊಳೆಯುತ್ತೆ. ಯಾಕೆ ಹೊಳೆಯುತ್ತೆ? ಅದರ ಮೇಲೆ ಬೆಳಕು ಬೀಳ್ತಾ ಇದ್ದಂಗೆ ಅದರ ಮೇಲ್ಮೈ, ಅದರ ಸರ್ಫೇಸ್ ಎಷ್ಟು ಫೈನ್ ಕಟ್ಸ್ ಇರುತ್ತಪ್ಪ ಅಂತಂದರೆ ಬೆಳಕು ಅಲ್ಲಿಂದ ಪ್ರತಿಸ್ಫಲಿತವಾಗುತ್ತೆ ಮತ್ತು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಅದು ಮತ್ತೆ ಅದರೊಳಗಡೆ ಆಗ್ತಾ ಬೆಳಕಿನ ಕಿರಣ ವಜ್ರದ ಮೇಲೆ ಬಿದ್ದಾಗ ಅದೆಷ್ಟೋ ಬೆಳಕು ಅಲ್ಲಿ ಬಿತ್ತೇನೋ ಅನ್ನೋ ರೀತಿಯಲ್ಲಿ ತನ್ನಿಂತಾನೇ ಅದು ಪ್ರಕಾಶಮಾನವಾಗುತ್ತೆ. ಅದೇ ಒಂದು ಕಲ್ಲು ಮೇಲೆ ಬೆಳಕಿನ ಕಿರಣ ಬಿದ್ದರೆ ಅದು ಆ ರೀತಿ ಪ್ರಕಾಶಮಾನವಾಗಲ್ಲ. ಸೊ ವಜ್ರದಲ್ಲಿರುವಂಥ ವಿಶೇಷತೆ ಏನಪ್ಪ ಅಂತಂದರೆ ಇರುವ ಬೆಳಕನ್ನು ಉಜ್ವಲವಾಗಿ ಕಾಣೋ ರೀತಿಯಲ್ಲಿ ಮಾಡುತ್ತೆ. ಅದು ವಜ್ರದ ವಿಶೇಷತೆ. ಸೊ ಹಾಗೆ ಪರಬ್ರಹ್ಮನಿಗೆ ಇನ್ಯಾರೋ ಏನೋ ತಗೊಂಬಂದು ಕೊಡ್ತಾ ಇಲ್ಲ, ತಾನು ತನ್ನ ನೈಜ ಶಕ್ತಿಯಿಂದ ಉಜ್ವಲನಾಗಿ ವ್ಯಾಪ್ತನಾಗಿ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇದ್ದಾನೆ. ಸೊ ಹಾಗೆ ನಮ್ಮಲ್ಲಿಯೂ ಕೂಡ ವಜ್ರದಲ್ಲಿರುವಂತೆಯೇ ಕೆಲವು ನೈಜತೆಗಳಿರ್ತವೆ. ಸೊ ಈಗ
ಹೇಗೆ ಒಂದು ವಜ್ರ ಮತ್ತು ಕಲ್ಲು ಪ್ರತಿಫಲನದ ಶಕ್ತಿಯಲ್ಲಿ ವ್ಯತ್ಯಾಸ ಆಗುತ್ತೋ ಹಾಗೆ ವ್ಯಕ್ತಿಯಿಂದ ವ್ಯಕ್ತಿಗೂ ಕೂಡ ಅದರಲ್ಲಿ ವ್ಯತ್ಯಾಸಗಳಿರ್ತವೆ. ನೈಜತೆ ಯಾವುದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಹೊರಗಡೆಯಿಂದ ಸುಮ್ಮನೆ ಪಾಲಿಷ್ ಮಾಡಿಬಿಟ್ಟು ಹೊರಗಡೆಯಿಂದ ಏನೋ ಕಾಣಿಸೋ ರೀತಿಯಲ್ಲಿ ಮಿಂಚೋ ರೀತಿಯಲ್ಲಿ ಮಾಡೋದಕ್ಕೂ ಮೂಲಭೂತವಾಗಿ ತನ್ನಿಂದಲೇ ತನ್ನ ಶಕ್ತಿಯಿಂದಲೇ ಮಿಂಚುವಂಥ ವಜ್ರಕ್ಕೂ ವ್ಯತ್ಯಾಸ ಇದೆ. ಸೊ ಅದು ನಮಗೆ ಗೊತ್ತಾಗಲ್ಲ ಹೊರಗಡೆಯಿಂದ ನೋಡಿದಾಗ. ಆದರೆ ಚಿನ್ನ ಬೆಳ್ಳಿ ಇದರಲ್ಲಿ ಕೆಲಸ ಮಾಡೋವಂಥವ್ರಿಗೆ ಹೋಗಿ ಯಾವುದಾದ್ರೂ ಒಂದು ಕಲ್ಲನ್ನು ತೋರಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾವುದು ನಿಜವಾದ ವಜ್ರ, ಯಾವುದು ಇವಾಗ ಆರ್ಟಿಫಿಷಿಯಲ್ ಡೈಮಂಡ್, ಅಮೇರಿಕನ್ ಡೈಮಂಡ್ ಅವೆಲ್ಲ ಬರ್ತಾ ಇದೆ. ಅವೆಲ್ಲ ಏನು, ತೋರಿಕೆಯ ಪ್ರತಿಫಲನದ ಒಂದು ಕ್ರಿಯೆಯನ್ನು ಮಾಡುವಂಥ ವಜ್ರಗಳು. ನಿಜವಾಗಿಯೂ ನೈಜವಾಗಿ ಶಕ್ತಿ ಇರುವಂಥ ವಜ್ರಗಳನ್ನು ನಾವು ನೋಡಿದಾಗ ಅದಕ್ಕೆ ಬೆಲೆ ಇದಕ್ಕಿಂತ ಅದೆಷ್ಟೋ ಪಟ್ಟು ಜಾಸ್ತಿ ಇರುತ್ತೆ. ಸೊ ಹಾಗೆ ಭಗವಂತ ಇಡೀ ವಿಶ್ವದಲ್ಲಿ ತಾನೇ ತಾನಾಗಿ ವಿಜೃಂಭಿಸ್ತಾ ಇರುವಂಥ ನಿಜವಾದಂಥ ವಜ್ರ. ಅವನಿಗೆ ಬೇರೆ ಯಾವುದು ಶಕ್ತಿಯ ಅವಶ್ಯಕತೆ, ಅವಲಂಬನೆ, ನಿರೀಕ್ಷೆ ಅದೆಲ್ಲ ಯಾವುದೂ ಇರಲ್ಲ. ಸೊ ಈಗ ನಾವು ನೋಡಿದ್ವಿ ಹೊರಗಡೆ ಇರೋ ಪ್ರಪಂಚದಲ್ಲಿ ಹೇಗೆ ಭಗವಂತ ಪ್ರಕಟವಾಗ್ತಾ ಇದ್ದಾನೋ ಅದೇ ರೀತಿಯಲ್ಲಿ ನಮ್ಮ ಒಳಗೂ ಕೂಡ ಇದ್ದಾನೆ ಅನ್ನೋದನ್ನು ನಾವು ನೋಡಿದ್ವಿ. ಈ ವಜ್ರದ ಶಕ್ತಿಯನ್ನು ನಾವು ಚರ್ಚೆ ಮಾಡ್ತಾ ಇರುವಾಗಲೇ ಆ ಆಂತರಿಕ ಶಕ್ತಿ ನಮ್ಮಲ್ಲಿರೋದನ್ನು ಕೂಡ ನಾವು ನೆನಪು ಮಾಡಿಕೊಳ್ಬೇಕು. ಹೇಗೆ ಭಗವಂತ ಹೊರಗಡೆ ಈ ಚಲನೆ, ಭ್ರಮಣೆ, ಅದನ್ನು ವಿಸ್ತಾರ ಅದನ್ನೆಲ್ಲ ಮಾಡ್ತಾ ಪ್ರಕಟವಾಗ್ತಾ ಇದ್ದಾನೋ ಹಾಗೆ ನಮ್ಮ ಅಂತರಂಗದಲ್ಲೂ ಕೂಡ ಇದ್ದಾನೆ ಅನ್ನೋದನ್ನು ಮರೆಯದೆ ಆ ಭಗವಂತನ ಪ್ರಕಟೀಕರಣಕ್ಕೆ ನಾವು ತೊಡಗಬೇಕಾಗಿರುವಂಥದ್ದು ಬಹಳ ಮುಖ್ಯ. ಸೊ ಇಲ್ಲಿ ಎಷ್ಟೋ ಸರ್ತಿ ನಿತ್ಯ ಜೀವನದ ಜಂಜಾಟಗಳಲ್ಲಿ ನಾವು ಕೆಲವು ತೋರಿಕೆಗಳನ್ನು, ಮುಖವಾಡಗಳನ್ನು ಹಾಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಸೊ ಅದು ತಾತ್ಕಾಲಿಕವಾಗಿ ಏನೋ ಚೆನ್ನಾಗಿದೆ ಅಂತ ಅನಿಸಿದ್ರು ಕೂಡ ನಮಗೂ ಗೊತ್ತು ಅದು ನೈಜವಲ್ಲ. ಬಹಳ ಬೇಗ ಹೊರಗಡೆವರೆಗೂ ಗೊತ್ತಾಗ್ಬಿಡುತ್ತೆ ಅದು ನೈಜವಲ್ಲ ಅಂತ. ಸೊ ನಾವು ನೈಜತೆಯನ್ನು ಆಧಾರವಾಗಿಟ್ಕೊಂಡು ಆ ನೈಜತೆಯನ್ನು ವಿಸ್ತಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಹೇಗೆ ಹೊರಗಡೆ ಎಲ್ಲ ಭಗವಂತ ವಿಜೃಂಭಿಸ್ತಾ ಪ್ರಕಟಗೊಳ್ತಾ ಇದ್ದಾನೋ ಹಾಗೆ ನಮ್ಮ ಅಂತರಂಗದಲ್ಲೂ ಕೂಡ ಪ್ರಕಟಗೊಳ್ತಾನೆ ಅನ್ನೋದು ನಾವು ನೆನ್ಪಿಟ್ಕೊಳ್ಬೇಕು. ನಾವು ಹಿಂದಿನ ಎಲ್ಲ ಮುಕ್ತಕಗಳನ್ನು ಇದರ ಜೊತೆ ಸಮೀಕರಣ ಮಾಡ್ತಾ ನೋಡಿದಾಗ ವಿ ಹ್ಯಾವ್ ಟು ಬಿ ಟ್ರೂ ಟು ಅವರ್ ಸೆಲ್ಫ್. ನಮ್ಮ ಶಕ್ತಿಗಳಿಗೆ, ನಮ್ಮ ನಿಜವಾದ ಶಕ್ತಿಗಳನ್ನು ನಾವು ಗುರುತಿಸ್ಕೊಂಡು ಅದನ್ನು ನಾವು ಪ್ರಕಟಗೊಳಿಸೋದಕ್ಕೆ ಪ್ರಯತ್ನ ಪಟ್ಟಾಗ ತೋರಿಕೆಗಳಿರಲ್ಲ, ನಟನೆಗಳಿರಲ್ಲ. ಆಗ ನಮ್ಮ ಆಂತರಿಕ ಶಕ್ತಿಯೂ ಬೆಳೆಯುತ್ತೆ ಮತ್ತು ಹೊರಗಿನ ಪ್ರಪಂಚದೊಳಗೆ ನಾವು ಒಂದು ರೀತಿಯಲ್ಲಿ ಸಮನ್ವಯದಲ್ಲಿ ನಡ್ಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಸೊ ಹೀಗೆ ಈ ಕಳೆದ 3 ಮುಕ್ತಕಗಳಲ್ಲಿ DVG ಅವರು ಪರಬ್ರಹ್ಮ ನಮಗೆ ಹೇಗೆ ಕಾಣಿಸ್ತಾ ಇದ್ದಾನೆ, ಎಷ್ಟು ವೈವಿಧ್ಯ ರೀತಿಯಲ್ಲಿ ಕಾಣಿಸ್ತಾ ಇದ್ದಾನೆ, ಅದನ್ನು ನಾವು ಆಂತರಿಕವಾಗಿಯೂ ಕೂಡ ಹೇಗೆ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ DVGಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.